ಜನರಿಗೆ ಭಯ ಹುಟ್ಟಿಸಿದ್ದು ಆಯ್ತು, ನನ್ನ ಸಿಎಂ ಪಟ್ಟಕ್ಕಿಟ್ಟಿದ್ದು ಆಯ್ತು. ಇನ್ನು ಮುಂದೆ ಈ ಶರತ್ ರಾಜನಿಗೆ ಸವಾಲಕ್ಕೆ ಎದುರು ನಿಲ್ಲುವ ಗಂಡು ಇನ್ನೂ ಹುಟ್ಟಿಲ್ಲ, ಮುಂದೆ ಹುಟ್ಟಲಿಲ್ಲ. ಈ ಶರತ್ ರಾಜ್ ಶರವೇಗವಾಗಿ ಸಂಚರಿಸಿದ್ರೆ ಸಾಕು, ಸರಸರನೆ ಬೀಳುವುದು ಜನರ ಪ್ರಾಣ. ಅವರ ಪ್ರಾಣದೊಡನೆ ಚೆಲ್ಲಾಟವಾಡಿ ಸಾವಿರಾರು ಜನರ ರಕ್ತದಿಂದಲೇ ಕಟ್ಟುವೆ ನನ್ನದೇ ಆದ ಸಾಮ್ರಾಜ್ಯವನ್ನು. ಈ ಶರತ್ ರಾಜ್ ಹಿಡಿದರೆ ಹಠ, ಹರಿಯುವುದು ಎದುರಾಳಿಯ ಘಟ. ಶರವೇಗದ ಶರತ್ ರಾಜ್ ಅವರಿಗೆ. ಯಾರಲ್ಲೇ ನೀನು? ವಿರಾಟ್ ವಿಷ ಜಂತುಗಳ ಕೆಲಸ ಮಾಡಿ ವಿನಾಶ ಬುದ್ಧಿಯನ್ನು ಓಡಿಸಿ ಅಮಾಯಕರೊಡನೆ ಪಟ್ಟಗಿಡಿಸಿಕೊಂಡ ನಿಮ್ಮಂತ ಕಚಡ ನನ್ನ ಮಕ್ಕಳನ್ನು ಒದ್ದು ಓಡಿಸಲು ಬಂದಿರುವ ವಿರಾಟ್ ರೂಪದ ಈ ವಿರಾಟ ರೂಪ. ವಿರಾಟ ಒದ್ದರೆ ಒದ್ದೆ ಆಗುತ್ತೀಯ, ಗೊತ್ತಿದರೆ ಬೂದಿ ಆಗುತ್ತೀಯ. ಸದ್ದಿಲ್ಲದ ಸರಸವಾಡಲು ಬಂದು ಶವವಾಗಿ ಹೋಗಬೇಡಲೇ ಈ ಶರತ್ ರಾಜನ ಕೈಯಲ್ಲಿ. ನಾ ಯಾರು ಗೊತ್ತಾ? ಗೊತ್ತಲೇ
ಗೊತ್ತು. ನಿನ್ನ ಬಗ್ಗೆ ಅಷ್ಟೇ ಅಲ್ಲ, ನಿಮ್ಮ ಖಾನ್ದಾನ್ ಬಗ್ಗೆ ಗೊತ್ತು. ನಿಮ್ಮ ಅಪ್ಪ ಒಬ್ಬ ಕಚಡ ರೌಡಿ, ನಿಮ್ಮ ಅಣ್ಣ ಒಬ್ಬ ಗೂಂಡ ರಾಜಕಾರಣಿ, ನೀನೊಬ್ಬ ಕಂಡ ಹೆಣ್ಣಿನ ಮೇಲೆ ಕೆಟ್ಟ ಕಣ್ಣು ಹಾಕುವ ಕಾಮುಕ ನನ್ನ ಮಗ ಎನ್ನುವುದು ಚೆನ್ನಾಗಿ ಗೊತ್ತಲೇ. ಏನಂದಲೇ ವಿರಾಟ? ನನ್ನ ತಂದೆ ರೌಡಿ, ನನ್ನ ಗುಂಡ, ನಾನು ಕಾಮುಕನೆಂದ ಮಗಳೇ ಬದ್ಮಾಸ್ ನನ್ನ ಮಗನೇ. ನಿನ್ನನ್ನು ಜೀವಂತ ಮಾತ್ರ ಬಿಡಲಾರೆ. ಪಿಸ್ತೂಲು ತೋಡಿಸಿ ಭಯಪಡಿಸುತ್ತೇನೆಲೇ ಅವ್ಯಾಕಿ. ನಾನೇನು ನಿನ್ನಾಗೆ ಪೂರಿ ಚಟ್ಟಿ ತಿಂದು ಬರೆದವನಲ್ಲ. ಗಂಡು ಭೂಮಿಯನ್ನು ಬಗೆದು ಪುಂಡ ಬೆಳೆಯನ್ನು ಬೆಳೆದು ಗಟ್ಟಿ ಜೋಳ ತಿಂದು ಬಲಿಷ್ಠ ರಟ್ಟೆಯನ್ನು ಬೆಳೆಸಿದ ನೇಗಿಲ ಯೋಗಿ ಮಗನಿಲ್ಲ. ನೇಗಿಲ ಯೋಗಿ ನೀ ಅವನಲ್ಲಿ ನೇಗಿಲ ಯೋಗಿ? ಉತ್ತರ ಪ್ರದೇಶ ಸಿಎಂ ಆದ ಆದಿತ್ಯನಾಥ ಯೋಗಿನೂ ನೋಡಿದ್ದೇನೆ, ಸಿನಿಮಾ ನಟ ಯೋಗಿನೂ ನೋಡಿದ್ದೇನೆ. ನೀ ಅವನಲ್ಲಿ ನೇಗಿಲ ಯೋಗಿ? ಅವರೆಲ್ಲರ ಹೊಟ್ಟೆಗೆ ಅನ್ನ ಹಾಕುವ ಅನ್ನದಾತ, ಸುಳ್ಳು ಬೀಜ ಬಿತ್ತಿ ಪೊಳ್ಳು ಮಾತು ಹೇಳುವ ರಾಜಕೀಯದ ಯೋಗಿನೂ ಗೊತ್ತು, ಡಬ್ಬಿಂಗ್ ಮಾಡಿ ಸಿನಿಮಾ ಮಾಡುವ ನಟ ಯೋಗಿನೂ ಗೊತ್ತು. ಬಟ್ ಅವರ ಇಡೀ ದೇಶದ ಜನ ಬದುಕಿ ಉಸಿರಾಡುತ್ತಿದ್ದಾರೆ ಎಂದರೆ ಅದಕ್ಕೆ ಕಾರಣೀಭೂತನೇ ನೇಗಿಲ ಯೋಗಿ. ಅದು ನಿನಗೆ ತಿಳಿದಿಲ್ಲವೆಂದರೆ ನೀ ಎಂತ ತಾಯಿಯ ಬಸುರಿನಿಂದ ಉಸಿರೆಳೆದ ಸಿಕ್ಕಂಡಿರಬೇಕು. ಅತಿ ಆಯ್ತು ಮಗನ ನಿನ್ನದು. ಹೊತ್ತು ಮೀರಿ ಮಾತನಾಡಿದರೆ ಸದ್ದಿಲ್ಲದ ಸಾಯುವೆ ಈ ಶರತ್ರಾಜನ ಶರವೇಗದಲ್ಲಿ. ನಿನ್ನ ಪ್ರಾಣವನ್ನು ತೆಗೆಯಬೇಕೆಂದು ಪಣ ತೊಟ್ಟು ನಿಂತರೆ ನಿಂತ ಭೂಮಿ, ಬೀಸುವ ಗಾಳಿ, ಹರಿಯುವ ನೀರು ಇವೆಲ್ಲವೂ ಕಣ್ಣೀರಿಟ್ಟರೆ ಬಿಡೋಣಲ್ಲ ಈ ಶರತ್. ಬಟ್ ನಿನಗೊಂದು ಮಾತು ನಿತ್ಯಕ್ಕೂ, ಇದು ಅಂತ ಅಲ್ಲ, ಆರಂಭ. ಒಂದಲ್ಲ ಒಂದು ನಿನ್ನ ಪ್ರಾಣಕ್ಕೆ ಡೇಟ್ ಫಿಕ್ಸ್ ಮಾಡುತ್ತೇನೆ. ಗುಡ್ ಬೈ. ಪ್ರಾಣಕ್ಕೆ ಡೇಟ್ ಫಿಕ್ಸ್. ಹೋಗಲೇ ಹೋಗು. ನಿಮ್ಮಂತ ಶ್ರೀಮಂತ ರಾಜಕಾರಣಿಗಳ ಧೈರ್ಯ ಎಷ್ಟಿದೆ ಎನ್ನುವುದು ಈ ವಿರಾಟ್ ರೂಪದ ವಿರಾಟನಿಗೆ ಚೆನ್ನಾಗಿ ಗೊತ್ತು. ನೀನು ನನ್ನ ಪ್ರಾಣಕ್ಕೆ ಡೇಟ್ ಫಿಕ್ಸ್ ಮಾಡೋಕ್ಕಿಂತ ಮೊದಲು ನಿನ್ನ ಪ್ರಾಣವನ್ನು ಪರಲೋಕಕ್ಕೆ